ಈಗಲೂ ಬಿಟ್ಟು ಕೊಟ್ರೆ ಮುದ್ದಹನುಮೇಗೌಡರಿಗೆ ಟಿಕೆಟ್ ಕೊಡಲಾಗುತ್ತೆ ಅನ್ನುವಂತ ಮಾತನ್ನ ಹಾಲಿ ಸಂಸದ ಮುದ್ದಹನುಮೇಗೌಡರಿಗೆ ಟಿಕೆಟ್ ಅನ್ನ ಕೊಡ್ತೀವಿ ಅನ್ನುವಂತ ಮಾತನ್ನ ಇದೀಗ ಹೇಳಿದ್ದಾರೆ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್. ಯಾವಾಗ ಕೊಡ್ತೀವಿ? ಒಂದು ವೇಳೆ ಜೆಡಿಎಸ್ ನವರು ವಾಪಸ್ ಕಾಂಗ್ರೆಸ್ಗೆ ಬಿಟ್ಟು ಕೊಟ್ರೆ ಮುದ್ದಹನುಮೇಗೌಡರಿಗೆ ಟಿಕೆಟ್ ಅನ್ನ ಕೊಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಮಾಜಿ ಶಾಸಕ ಕೆಎನ್ ರಾಜಣ್ಣ ಏನಿದ್ದಾರೆ ಬಂಡಾಯ ಸಾರಿದ್ದಾರೆ, ಅವರನ್ನ ಮನವೊಲಿಸಲಾಗುತ್ತೆ ಅನ್ನುವಂತ ಮಾತನ್ನ ತುಮಕೂರಿನಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಷ್ಟೇ ಹೇಳಿದ್ರೆ ಓಕೆ ಆಗ್ತಿತ್ತು, ಆದ್ರೆ ಅಷ್ಟು ಮಾತ್ರ ಹೇಳಿಲ್ಲ. ಅವರು ಮುಂದುವರೆದು ಸಾಕಷ್ಟು ಗೊಂದಲಕಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಲಿ ಸಂಸದ ಮುದ್ದಹನುಮೇಗೌಡರ ಮನಸ್ಸಿಗೆ ನೋವಾಗಿದೆ. SP ಮುದ್ದಹನುಮೇಗೌಡರ ನೋವು ನನಗೆ ಅರ್ಥವಾಗಿದೆ. ಮುಂದಿನ ದಿನಗಳಲ್ಲಿ ಅವರ ಕ್ರಿಯಾಶೀಲತೆಯನ್ನ ಗಮನದಲ್ಲಿಟ್ಟುಕೊಂಡು ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನೇ ಸಂಸದ ಮುದ್ದಹನುಮೇಗೌಡರ ಮನವೊಲಿಸ್ತೇನೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಹಾಲಿ ಸಂಸದರಿಗೆ ಟಿಕೆಟ್ ಕೊಡಬೇಕು ಅಂತ ನಾನು ಒತ್ತಾಯವನ್ನ ಮಾಡಿದ್ದೆ. HDD ಮನವಿ ಮೇರೆಗೆ ವರಿಷ್ಠರು ಈಗ ಈ ನಿರ್ಧಾರವನ್ನ ಮಾಡಿದ್ದಾರೆ. ಅಂದ್ರೆ ದೇವೇಗೌಡರಿಗೆ ಬಿಟ್ಟುಕೊಡುವ ನಿರ್ಧಾರವನ್ನ ವರಿಷ್ಠರು ಮಾಡಿದ್ದಾರೆ. ನಿನ್ನೆ ಮಧ್ಯಾಹ್ನದವರೆಗೂ ಹೈಕಮಾಂಡ್ ಜೊತೆ ಸಂಪರ್ಕದಲ್ಲಿ ಇದ್ದೆ ಅನ್ನುವಂಥ ಮಾತನ್ನ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಆತ ಮುದ್ದಹನುಮೇಗೌಡರ ಪರವಾಗೂ ಬ್ಯಾಟಿಂಗ್ ಮಾಡ್ತಾ, ಈತ ದೇವೇಗೌಡರ ಪರವಾಗೂ ಬ್ಯಾಟಿಂಗ್ ಮಾಡ್ತಾ ಒಂದು ರೀತಿ ಗೊಂದಲದ ಸೃಷ್ಟಿ ಮಾಡುವಂತಹ ಒಂದು ಹೇಳಿಕೆಗಳನ್ನು ಡಾಕ್ಟರ್ ಜಿ ಪರಮೇಶ್ವರ್ ನೀಡಿದ್ದಾರೆ. ಯಾಕಂದರೆ ಇನ್ನೂ ಕೂಡ ಮುದ್ದಹನುಮೇಗೌಡರ ಕಿಚ್ಚು ಆರ್ತಾ ಇಲ್ಲ. ತೀರಾ ಮುದ್ದಾಗಿ ದೇವೇಗೌಡರು ನಿಂತರೆ ಬಿಟ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಂತಹ ಮುದ್ದಹನುಮೇಗೌಡರು ಅವರು ಅನೌನ್ಸ್ ಮಾಡ್ತಾ ಇದ್ದ ಹಾಗೆ ತುಮಕೂರು ಅಂತ ದೇವೇಗೌಡರು ಅನೌನ್ಸ್ ಮಾಡ್ತಾ ಇದ್ದ ಹಾಗೆ ಅಷ್ಟೇ ಮುದ್ದಾಗಿ ಗುದ್ದು ಕೊಡ್ತಾ ಇದ್ದಾರೆ. ಈಗ ನಾನು ಬಂಡಾಯ ಸಾರ್ತೀನಿ ಅಂತೇಳಿ ಮುದ್ದಹನುಮೇಗೌಡರು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಮತ್ತೊಂದು ಕಡೆ ಕೆಎನ್ ರಾಜಣ್ಣ ಅವರ ಬಂಡಾಯ ಬೇರೆ. ಈ ನಡುವೆ ಪರಮೇಶ್ವರ್ ಅವರ ಹೇಳಿಕೆ ನಾವು ನೋಡ್ತಾ ಇದ್ವಿ, ಯಾವ ರೀತಿಯಾಗಿ ಅವರು ಮುದ್ದಹನುಮೇಗೌಡರ ಪರವಾಗೂ ಮಾತಾಡ್ತಾ ದೇವೇಗೌಡರ ಪರವಾಗೂ ಮಾತಾಡ್ತಾ ಬ್ಯಾಲೆನ್ಸ್ ಗೇಮ್ ಮಾಡ್ತಿದ್ದಾರೆ ಅಂತ. ಸ್ವಾಭಾವಿಕವಾಗಿ ಮಾನ್ಯ ಮುದ್ದಹನುಮೇಗೌಡರಿಗೆ ಮನಸ್ಸಿಗೆ ನೋವಾಗಿದೆ. ನನಗೆ ಅರ್ಥ ಮಾಡಿಕೊಡ್ತೇನೆ. ಆದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಅವರ ಕ್ರಿಯಾಶೀಲತೆ ಏನಿದೆ ಅದನ್ನು ಖಂಡಿತವಾಗಿ ಗುರುತಿಸಿ ಸೂಕ್ತ ತೀರ್ಮಾನಗಳನ್ನು, ಪರಿಹಾರಗಳನ್ನು ಕಾಂಗ್ರೆಸ್ ಪಕ್ಷ ಮಾಡುತ್ತೆ ಅನ್ನುವಂಥ ನಂಬಿಕೆ ಕೂಡ ನನಗೆ ಇದೆ ಅನ್ನೋದನ್ನು ಮಾನ್ಯ ಮುದ್ದಹನುಮೇಗೌಡರಿಗೆ ತಿಳಿಸೋದಕ್ಕೆ ಬಯಸ್ತೇನೆ. ಅಲ್ಲ, ಒಂದು ವೇಳೆ ಅವ್ರು ನಿಲ್ಲೋದಿಲ್ಲ ಅಂದರೆ ಈಗಲೂ ಹೇಳ್ತೇನೆ ಮತ್ತೊಂದು ಬಾರಿ ಸನ್ಮಾನ್ಯ ದೇವೇಗೌಡರು ಇಲ್ಲಿ ಕ್ಷೇತ್ರದಲ್ಲಿ ನಿಲ್ಲೋದಿಲ್ಲ ಅಂದರೆ ಈಗಲೂ ಕೂಡ ನಾನು ಒತ್ತಾಯ ಮಾಡ್ತೇನೆ, ನಮಗೆ ಈ ಕ್ಷೇತ್ರವನ್ನು ಮಾನ್ಯ ಮುದ್ದಹನುಮೇಗೌಡರಿಗೆ ಬಿಟ್ಕೊಡಿ. ಈಗಲೂ ಒತ್ತಾಯ ಮಾಡ್ತೀನಿ. ಅವರನ್ನು ವಿನಂತಿ ಮಾಡ್ತೀನಿ ಬೇಡ ಅಂತ. ಅವ್ರು ನಮ್ಮ ಪಕ್ಷದ ಮುಖಂಡರಲ್ಲ. ಅಲ್ಲಲ್ಲ, ನಮ್ಮ ಪಕ್ಷದ ಮುಖಂಡರು ಯಾರೇ ಇರಲಿ ಅವರನ್ನು ನಾನು ಸಂಪರ್ಕ ಮಾಡಿ ಕೇಳ್ತೇನೆ, ಬಂಡಾಯ ಮಾಡೋದು ಬೇಡ ಅಂತೇಳಿ. ನಮ್ಮ ಉದ್ದೇಶ BJPಯನ್ನು ಮಣಿಸಬೇಕು ಈ ಕ್ಷೇತ್ರದಲ್ಲಿ ಅನ್ನೋದು. ಅದಕ್ಕಾಗಿ ನಮ್ಮ ಎಲ್ಲ ಮುಖಂಡರಿಗೂ ಒತ್ತೆ ವಿನಂತಿ ಮಾಡ್ತೀನಿ, ಯಾರು ಕೂಡ ದಯಮಾಡಿ ಬಂಡಾಯ ಮಾಡಬೇಡಿ ಅಂಥೇಳಿ ನಿಮ್ಮ ಮೂಲಕ ಕೇಳೋದಲ್ಲ, ನಾನೇ ಪರ್ಸನಲ್ ಆಗಿ ಕೇಳ್ತೀನಿ.